ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಬದನೆಕಾಯಿ ಬೇಯಿಸ್ಬಿಟ್ಟು ಇದನ್ನು ಮಾಡ್ತಾರಲ್ಲ ಬಜ್ಜಿನ, ಆ ಥರ ಮಾಡ್ತಾಯಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ವಿಡಿಯೋದಲ್ಲಿ. ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಇವಾಗ ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಬದನೆಕಾಯಿ ನೋಡಿ ಬದನೆಕಾಯಿ ಹಾಕ್ತಾಯಿದ್ದೀನಿ. ಬದನೆಕಾಯಿ ಒಂದು 4 ಹಾಕ್ತಿದ್ದೀನಿ. ನೆಕ್ಸ್ಟು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಒಂದು 4 ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಂಗೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ನಮ್ಮ ಮನೇಲಿ ಇದು ತುಂಬ ಖಾರ ಇದೆ ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ನಾನು ಒಂದು 5 ಮಾತ್ರ ಹಾಕ್ತಾಯಿದ್ದೀನಿ. ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಇವಾಗ ನಾವು ಇದನ್ನು ನೀರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೆಂದಮೇಲೆ ಮಾಡಿದೆ. ಇವಾಗ ನೆಕ್ಸ್ಟ್ ನಾನು ಅದಕ್ಕೆ ಶೇಂಗಾ ಬೀಜ ಬೇಕು. ಸೊ ನಾನು ಅದಕ್ಕೆ ಶೇಂಗಾ ಬೀಜನ ಸುಲಿತಾ ಇದ್ದೀನಿ. ಇವಾಗ ನೋಡಿ ಇದು ಕುದೀತಾ ಇದೆ ಆಲ್ರೆಡಿ. ಇದು ಕುದಿ ಬರ್ತಿದೆ, ಒಂದು 3/4 ಭಾಗ ಬೆಂದಿರುತ್ತೆ ಇದು ಇವಾಗ. ಅದಕ್ಕೆ ನೋಡ್ತಾ ಇದೆ ನೋಡ್ರಿ, ಇದು ಬೆಂದಿದೆ, ಇದು ಪೂರ್ತಿ ಬೆಂದಿದೆ ಇದು. ಇವಾಗ ಇದು ಬೆಂದಮೇಲೆ ನಾವು ತೆಗಿಬೇಕು ಕಡೆಗೆ. ನೋಡ್ರಿ, ಇವಾಗ ನಾನು ಶೇಂಗಾ ಬೀಜ, ಇದಕ್ಕೆ ಶೇಂಗಾ ಬೀಜ ಬೇಕು ಅಂತ ಹೇಳಿದ್ನಲ್ಲ, ಸೊ ನಾನು ಅದಕ್ಕೆ ಶೇಂಗಾ ಬೀಜನ ಹುರ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ನನಗೂ ಈ ರೆಸಿಪಿ ಬರ್ತಾ ಇರಲಿಲ್ಲ. ನಾನು ಮದುವೆ ಆದಮೇಲೆ ನಾನು ಇಲ್ಲಿ ನಮ್ಮ ಗಂಡ ಮನೆಗೆ ಕಲ್ತಿರೋದು ಇದು ರೆಸಿಪಿ. ಇವಾಗ ಶೇಂಗಾ ಬೀಜ ಎಲ್ಲ ಫ್ರೈ ಆಯಿತು ನೋಡಿ. ಇದು ಫ್ರೈ ಆದಮೇಲೆ ಇದನ್ನೆಲ್ಲ ರುಬ್ಕೋಬೇಕು. ನೋಡಿ, ಇದು ಶೇಂಗಾ ಬೀಜ ಪೂರ್ತಿಯಾಗಿ ಹುರ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟು ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಬೆಳ್ಳುಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ನೆಕ್ಸ್ಟು ಹುರಿದಿದ್ದೀವಲ್ಲ ಆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾವು ಇವಾಗ ಬೇಯಿಸಿದ್ದೀವಲ್ಲ ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಅದರಲ್ಲಿ ಬದನೆಕಾಯಿ ಒಂದುಬಿಟ್ಟು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ನಾವು ಇದಕ್ಕೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಇವಾಗ ನಾನು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕ್ತಾಯಿದ್ದೀನಿ. ಬದನೆಕಾಯಿ ಲಾಸ್ಟಲ್ಲಿ ಅದು ಹಾಕೋದು, ನಾನು ಯಾವ ರೀತಿ ಹಾಕೋದು ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಇವಾಗ ನೆಕ್ಸ್ಟು ನಾನು ಅದನ್ನು ರುಬ್ಕೊಂಡು ಬಂದೆ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ ಹುರ್ಕೊಂಡಿದ್ವಲ್ಲ ಅದೇ ಬಾಣಲೆಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಸಾಸಿವೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನನಗೆ ಸಾಸಿವೆ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಹಾಕೋಲ್ಲ. ನೋಡಿರಿ, ಇವಾಗ ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿರಿ, ಸಿಡಿತಾ ಇದೆ ಚಟಪಟ ಅಂತ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆಗೆ. ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ರುಬ್ಬಿರ್ತೀವಲ್ಲ ಮಿಶ್ರಣ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಫ್ರೈ ಆದಮೇಲೆ ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಮಾತ್ರ ಸಖತ್ತು ಕಾಂಬಿನೇಷನು, ಚಪಾತಿಗೂ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಒಂದೊಂದ್ಸಲ ಚಪಾತಿಗೆ ನಾವು ಇದನ್ನೇ ಮಾಡೋದು. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಯಿತು. ಇವಾಗ ನೆಕ್ಸ್ಟ್ ನಾವು ರುಬ್ಬಿದ್ದೀವಲ್ಲ ಅದನ್ನು ಹಾಕಿದರೆ ಇವಾಗ ಇದರಲ್ಲಿ ಸ್ವಲ್ಪ ಕುದ್ರೆ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಇದನ್ನು ಹಂಗೆ ಒಂದು 2ರಿಂದ 3 ನಿಮಿಷ ಹಂಗೆ ಇದು ಎಣ್ಣೆಯಲ್ಲಿ ನೋಡಿರಿ, ಹಸಿ ವಾಸನೆ ಎಲ್ಲ ಹೋಗುತ್ತೆ, ಕುದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನೋಡಿ, ಇವಾಗ ಉಪ್ಪು ಹಾಕಿದ್ದೀನಿ. ನಿಮಗೆ ಇದು ತುಂಬ ಗಟ್ಟಿ ಆಯಿತು ಅಂದರೆ ನೀರು ಹಾಕ್ಬೋದು. ನೋಡಿ, ನಾನು ಬದನೆಕಾಯಿನ ಈ ರೀತಿ ಕೈಯಲ್ಲಿ ಕಿವುಚಿ ಹಾಕ್ತಾಯಿದ್ದೀನಿ. ಈ ರೀತಿ ಕಿವುಚಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಸ್ಮ್ಯಾಶ್ ಮಾಡೋದಿದ್ದರೆ ಅದರಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ರಿ. ನೋಡಿ, ಇವಾಗ ನಾನು ಕಿವುಚಿ ಹಾಕಿದ್ದೀನಿ, ಕುದೀತಾ ಇದೆ. ನಿಮಗೆ ಗಟ್ಟಿ ಆಯಿತು ಅಂದರೆ ನೀರು ಹಾಕೋಬೋದು. ಇದು ಒಂದು ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ತಿನ್ನೋದಕ್ಕೆ, ಕುದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಇದು ಫೈನಲಾಗಿ ಆಯಿತು. ಇದು ನೋಡಿ ಯಾವ ರೀತಿ ಆಗಿದೆ ಅಂತ. ಇಷ್ಟ ಆದ್ರೇ ಸಾಕು, ಇದು ರೆಡಿ ಆಗಿದೆ ಅಂತ. ಇದು ಆಲ್ರೆಡಿ ನಾವು ಟೊಮೊಟೊ ಎಲ್ಲ ಬೇಯಿಸಿರ್ತೀವಿ, ಹಂಗಾಗಿ ಜಾಸ್ತಿ ಏನು ಮಾಡೋದು ಬೇಕಾಗಿರೋದು. ಇದು ಮುದ್ದೆಗೆ ತುಂಬ ಚೆನ್ನಾಗಿತ್ತು. ನಾನು ಫೈನಲಾಗಿ ಮುದ್ದೆ ಸರ್ವ್ ಮಾಡ್ಕೊಂಡು ತಿಂದೆ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.